ಓಂ ಶಾಂತಿ. ಮುರುಳಿಯ ದಿನಾಂಕ 18/1/1980, ಅಂದರೆ ಬ್ರಹ್ಮ ತಂದೆಯ ಸ್ಮೃತಿ ದಿನದಂದು ನುಡಿಸಿದಂತಹ ಮುರುಳಿಯಾಗಿರುತ್ತದೆ. ಸ್ಮೃತಿ ದಿನದಂದು ಮಕ್ಕಳಿಗಾಗಿ ಬಾಪ್ದಾದರವರ ಶಿಕ್ಷಣ. ಇಂದು ಸ್ಮೃತಿ ದಿನದ ಸ್ಮೃತಿ ಸ್ವರೂಪ ಅರ್ಥಾತ್ ಸಮರ್ಥ ಸ್ವರೂಪ ಮಕ್ಕಳನ್ನು ನೋಡಿ ಬಾಪ್ದಾದ ಸಹ ಸದಾ ಸಮರ್ಥ ಭವದ ವರದಾನವನ್ನು ಕೊಡುತ್ತಿದ್ದರು. ಇಂದಿನ ಈ ಸ್ಮೃತಿ ದಿನದಂತೆ ಸ್ವತಃ ಸ್ಮೃತಿ ಸ್ವರೂಪ ಒಬ್ಬನ ನೆನಪಿನಲ್ಲಿ ಮಗ್ನ, ಒಬ್ಬ ತಂದೆಯನ್ನು ಬಿಟ್ಟು ಇನ್ನಾರೂ ಇಲ್ಲ ಎಂಬ ಸಹಜ ಯೋಗಿ, ನಿರಂತರ ಯೋಗಿ, ಯೋಗಯುಕ್ತ, ಜೀವನ್ಮುಕ್ತ, ಫರಿಷ್ಠೆ ಸ್ವರೂಪರು ಸದಾ ಆಗಿ ಇಂದಿನ ದಿನ ಎಲ್ಲ ಮಕ್ಕಳ ಚಾರ್ಟ್ ತಂದೆಯ ಸಮಾನ ಅವ್ಯಕ್ತ ವತನವಾಸಿ, ಸದಾ ಸ್ನೇಹಿ, ಲವಲೀನ ಅವಸ್ಥೆಯದಾಗಿತ್ತು. ಅದೇ ರೀತಿ ತಂದೆಯ ಸಮಾನ ನ್ಯಾರ ಮತ್ತು ಸದಾ ಪ್ಯಾರ ಆಗಿ 4 ಕಡೆಯ ಮಕ್ಕಳ ಇಂದಿನ ಸಮರ್ಥ ದಿನದಂದು ತಂದೆಯನ್ನು ಪ್ರತ್ಯಕ್ಷ ಮಾಡುವ ಒಂದೇ ದೃಢ ಸಂಕಲ್ಪ ಈಗಲೂ ತಂದೆಯ ಬಳಿ ತಲುಪುತ್ತಿದೆ. ಎಲ್ಲ ಮಕ್ಕಳು ತಮ್ಮ ಒಂದೇ ಉತ್ಸಾಹ ಉಲ್ಲಾಸದ ಸಂಕಲ್ಪದಿಂದ ದೇಶ ಮತ್ತು ವಿದೇಶದಲ್ಲಿ ಸೇವೆಯ ಸ್ಟೇಜ್ ಮೇಲೆ ಕೆಲವರು ಮನದಿಂದ, ಕೆಲವರು ತನುವಿನಿಂದ ಉಪಸ್ಥಿತರಾಗಿದ್ದಾರೆ. ಇಲ್ಲಿರುತ್ತಿದ್ದರೂ ಬಾಪ್ದಾದರವರ ಎದುರಿಗೆ ಎಲ್ಲ ಮಕ್ಕಳ ಸೇವೆಯ ಉತ್ಸಾಹ ಉಲ್ಲಾಸ ತುಂಬಿದ ಮುಖಗಳು ಎದುರಿಗಿವೆ. ಬಾಪ್ದಾದರವರಿಗೆ ವಿಶ್ವದ ಭ್ರಮಣೆ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ? ತಾವು ವಿಜ್ಞಾನದ ಸಾಧನಗಳಾದ ಟಿವಿ ಅಥವಾ ರೇಡಿಯೋದಲ್ಲಿ ಸ್ವಿಚ್ ಹಾಕಿ ಎಷ್ಟು ಸಮಯದಲ್ಲಿ ಕೇಳುತ್ತೀರಿ ಮತ್ತು ನೋಡುತ್ತೀರೋ ಅಷ್ಟು ಸಮಯದಲ್ಲಿ ಬಾಪ್ದಾದ ವಿಶ್ವದ ಭ್ರಮಣೆ ಮಾಡುತ್ತಾರೆ. ಪ್ರತಿಯೊಂದು ಸ್ಥಾನದ ಮಕ್ಕಳು ಏನೇನು ಮಾಡುತ್ತಿದ್ದಾರೆ ಎಂದು ಬಾಪ್ದಾದ ನೋಡುತ್ತಿದ್ದಾರೆ. ಇಂದಿನ ದಿನ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಪ್ರತ್ಯಕ್ಷತೆಯ ಧ್ವಜ ಹಾರಾಡುತ್ತಿದೆ. ವಿಶ್ವದಲ್ಲಿ ಈ ಧ್ವಜ ಹಾರಾಡಲಿ ಎಂಬ ಸೇವೆಯ ಒಂದೇ ಧುನ್ ಎಲ್ಲರಿಗೂ ಇದೆ. ಎಲ್ಲರ ಹೃದಯದಲ್ಲಿ ಬಾಪ್ದಾದ ನಿಂತಿದ್ದಾರೆ ಮತ್ತು ಎಲ್ಲರೂ ಹೃದಯ ಸೀಳಿ ತಂದೆ ನಮ್ಮ ಹೃದಯದಲ್ಲಿದ್ದಾರೆ ಎಂದು ತೋರಿಸುವ ಪುರುಷಾರ್ಥ ಪ್ರಾಕ್ಟಿಕಲ್ನಲ್ಲಿ ತರುತ್ತಿದ್ದಾರೆ. ಈ ಸಮಯ ಎಲ್ಲರ ರೂಪ ಯಾದ್ಗಾರನಲ್ಲಿ ಗಾಯನ ಮಾಡಿದ ಸೇವಕ ಹನುಮಾನನಂತಿದೆ. ಕೆಲವರು ಸಂಕಲ್ಪದ ಬಾಣ ಬಿಡುತ್ತಿದ್ದಾರೆ. ಆ ಶ್ರೇಷ್ಠ ಸಂಕಲ್ಪದ ಬಾಣದ ವಾಯುಮಂಡಲದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಬಿಡುತ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಮುಖದ ಸ್ನೇಹಿ ಮತ್ತು ಶಕ್ತಿಶಾಲಿ ಮಾತಿನಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುವುದರಲ್ಲಿ ತೊಡಗಿದ್ದಾರೆ. ಹೀಗೆ ದೃಶ್ಯವು ನೆನಪು ಮತ್ತು ಸೇವೆಯ ಸಂತುಲನೆಯದಾಗಿರುವುದನ್ನು ಬಾಪ್ದಾದ ನೋಡುತ್ತಿದ್ದರು. ಸ್ನೇಹವು ಸಹ ಇಂದು ಸಂಪೂರ್ಣ ರೂಪದಲ್ಲಿ ಪ್ರಕಟವಾಗಿತ್ತು ಮತ್ತು ಶಕ್ತಿ ಸ್ವರೂಪವು ಸೇವೆಗಾಗಿ ಪ್ರತ್ಯಕ್ಷ ರೂಪದಲ್ಲಿತ್ತು. ಇಂದಿನ ಈ ದಿನದ ಸಮಾನ ಸದಾ ನೆನಪು ಮತ್ತು ಸೇವೆಯ ಸಂತುಲನೆಯಲ್ಲಿರಿ. ಈ 1980 ವಿಶೇಷವಾಗಿ ಪ್ರತಿಯೊಂದು ಆತ್ಮನಿಗೆ ಯಥಾಯೋಗ್ಯ ಆಸ್ತಿಯನ್ನು ಕೊಡುವ ವರ್ಷವಾಗಿದೆ. ಎಲ್ಲ ಚಡಪಡಿಸುತ್ತಿರುವ ಆತ್ಮಗಳಿಗೆ ಯಥಾಯೋಗ್ಯ ತೃಪ್ತ ಆತ್ಮನಾಗುವ ವರ್ಷವಾಗಿದೆ. ವಿಶೇಷ ಈ ವರ್ಷದಲ್ಲಿ ನೆನಪು ಮತ್ತು ಸೇವೆಯ ಸಂತುಲನೆ ಮತ್ತು ಸದಾ ಆನಂದದಲ್ಲಿ ಇರಿ. ಜೊತೆಗೆ ಸರ್ವ ಆತ್ಮಗಳಿಂದ ಆಶೀರ್ವಾದ ಪಡೆಯುತ್ತಿರಿ. ಈ ವರ್ಷದ ಸಂಘಟಿತ ರೂಪದ ವಿಶೇಷ ಸ್ಲೋಗನ್ ಸ್ವನ ಪ್ರತಿ ಮತ್ತು ಸರ್ವರಿಗಾಗಿ ಸದಾ ವಿಘ್ನ ವಿನಾಶಕರಾಗುವುದು. ಅದರ ಸಹಜ ಸಾಧನವಾಗಿದೆ ಪ್ರಶ್ನಾರ್ಥಕ ಚಿಹ್ನೆಗೆ ಸದಾ ಕಾಲಕ್ಕೆ ವಿದಾಯವನ್ನು ಕೊಡುವುದು ಮತ್ತು ಫುಲ್ ಸ್ಟಾಪ್ನಿಂದ ಸರ್ವಶಕ್ತಿಗಳ ಫುಲ್ ಸ್ಟಾಕ್ ಮಾಡುವುದು. ಈ ವರ್ಷದ ವಿಶೇಷ ಸರ್ವ ವಿಘ್ನ ಪ್ರೂಫ್ ಹೊಳೆಯುತ್ತಿರುವ ಫರಿಷ್ಠೆಯ ಡ್ರೆಸ್ ಸದಾ ಧರಿಸಿರಿ. ಮಣ್ಣಿನ ಡ್ರೆಸ್ ಧರಿಸಬೇಡಿ ಮತ್ತು ಸದಾ ಸರ್ವಗುಣಗಳ ಆಭರಣಗಳಿಂದ ಶೃಂಗರಿತರಾಗಿರಿ.
ವಿಶೇಷ ಅಷ್ಟಶಕ್ತಿಗಳ ಶಸ್ತ್ರಗಳಿಂದ ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಿ. ಸದಾ ಕಮಲದ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲಿಡಿ. ಮತ್ತೇನು ಮಾಡುವಿರಿ? ದಿನವೂ ಅಮೃತ ವೇಳೆ ವಿಶ್ವ ವರದಾನಿ ಸ್ವರೂಪದಿಂದ ವಿಶ್ವ ಕಲ್ಯಾಣಕಾರಿ ತಂದೆಯ ಜೊತೆ ಕಂಬೈನ್ಡ್ ರೂಪರಾಗಿ ವಿಶ್ವ ವರದಾನಿ ಶಕ್ತಿ ಮತ್ತು ವಿಶ್ವ ಕಲ್ಯಾಣಕಾರಿ ಶಿವ ಮತ್ತು ಶಕ್ತಿ ಕಂಬೈನ್ಡ್ ರೂಪದಿಂದ ಮನಸ್ಸಿನ ಸಂಕಲ್ಪ ಮತ್ತು ವೃತ್ತಿಯದ್ದು ವೈಬ್ರೇಷನ್ನಿನ ಸುಗಂಧವನ್ನು ಹರಡಿಸಿ. ಇತ್ತೀಚಿನ ಸ್ಥೂಲ ಸುಗಂಧದ ಸಾಧನಗಳಿಂದ ಭಿನ್ನ ಭಿನ್ನ ಪ್ರಕಾರದ ಸುಗಂಧ ಹರಡುತ್ತದೆ. ಕೆಲವರದು ಗುಲಾಬಿಯ ಸುಗಂಧ, ಕೆಲವರದು ಶ್ರೀಗಂಧದ ಸುಗಂಧ. ಹೀಗೆ ತಮ್ಮಿಂದ ಸುಖ, ಶಾಂತಿ, ಶಕ್ತಿ, ಪ್ರೇಮ, ಆನಂದದ ಭಿನ್ನ ಭಿನ್ನ ಸುಗಂಧವನ್ನು ಹರಡಿಸಿ. ನಿತ್ಯವೂ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ನಿನ ಕಾರಂಜಿಯಂತೆ ಆತ್ಮಗಳ ಮೇಲೆ ಪನ್ನೀರನ್ನು ಸಿಂಪಡಿಸಿ. ಕೇವಲ ಸಂಕಲ್ಪದ ಆಟೋಮ್ಯಾಟಿಕ್ ಸ್ವಿಚ್ ಹಾಕಿ. ಇದು ಬರುತ್ತದೆಯಲ್ಲವೇ? ಏಕೆಂದರೆ ಇಂದಿನ ವಿಶ್ವದಲ್ಲಿ ಅಶುದ್ಧ ವೃತ್ತಿಯ ದುರ್ಗಂಧ ಬಹಳ ಇದೆ. ಅದನ್ನು ಸುಗಂಧಿತ ಮಾಡಿ. ಈ ವರ್ಷ ಏನು ಮಾಡಬೇಕೆಂದು ತಿಳಿಯಿತೆ? ಈ ವರ್ಷದಲ್ಲಿ ಇಂದಿನ ಸರಕಾರದ ಚುನಾವಣೆಯಾಯಿತು ಮತ್ತು ಪಾಂಡವರು ಏನು ಮಾಡುವರು? ಈ ವರ್ಷದಲ್ಲಿ ಹಳೆಯ ಮತ್ತು ಹೊಸ ಸೇವೆಯ ತನು, ಮನ, ಧನ, ಸಮಯ ಮುಂತಾದ ಭಿನ್ನ ಭಿನ್ನ ಸೇವೆಯ ಸಾಧನಗಳನ್ನು ಉಪಯೋಗಿಸಿ ಅಂತಿಮವಾಗಿ ಸರ್ವ ಆತ್ಮಗಳಲ್ಲಿ ಯಾವ ಆತ್ಮಗಳು ಮುಕ್ತಿಯ ಆಸ್ತಿಗೆ ವಾರಸುದಾರರು ಮತ್ತು ಯಾವ ಆತ್ಮಗಳು ಜೀವನ್ಮುಕ್ತಿಗೆ ಯೋಗ್ಯ ಎಂದು ಆಯ್ಕೆ ಮಾಡಿ. ಯಾರು ಯಾವುದಕ್ಕೆ ಯೋಗ್ಯರೋ ಅವರಿಗೆ ಹಾಗೆಯೇ ಸಂದೇಶ ಕೊಟ್ಟು ಫೈನಲ್ ಮಾಡಿ. ಈಗ ಸೇವೆಯ ಫೈನಲ್ ಮಾಡಿ. ಫೈಲ್ನ ಪ್ರತಿಯೊಂದು ಕಾಗದವನ್ನು ಆಫೀಸರ್ ತನ್ನ ಸಹಿ ಹಾಕಿ ಸಂಪನ್ನ ಮಾಡಿ ಮುಂದುವರಿಯುತ್ತಾನೆ. ತಾವೆಲ್ಲ ಸೇವಾಧಾರಿಗಳು ಪ್ರತಿಯೊಂದು ಆತ್ಮನಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಸಹಿ ಮಾಡಿ ಫೈನಲ್ ಸ್ಟ್ಯಾಂಪ್ ಹಾಕಿ. ಆಗ ಫೈಲ್ ಸಂಪೂರ್ಣವಾಗುವುದು. ಈ ವರ್ಷ ಏನು ಮಾಡಬೇಕೆಂದು ತಿಳಿಯಿತೆ? ಆಯ್ಕೆ ಮಾಡುವ ಮಷಿನರಿಯನ್ನು ತೀವ್ರಗೊಳಿಸಿ. ಎಷ್ಟು ಫೈಲ್ ತಯಾರು ಮಾಡುತ್ತೀರಿ ಎಂದು ನೋಡುವೆವು. ಮೊದಲು ವಿದೇಶ ಫೈಲ್ ತಯಾರು ಮಾಡುವುದೋ ಅಥವಾ ದೇಶ ಮಾಡುವುದೋ? ಯಾರಿಗೆ ಯಾವ ಧರ್ಮದಲ್ಲಿ ಹೋಗುವುದಿದೆಯೋ ಆ ಸ್ಟಾಂಪ್ ಹಾಕಿ. ಇಂದು ಬಾಪ್ದಾದ 4 ಕಡೆಯ ಸರ್ವ ಸ್ನೇಹಿ ಮತ್ತು ಸೇವಾದಾರಿ ಮಕ್ಕಳಿಗೆ ನೆನಪು ಪ್ರೀತಿ ಕೊಡುತ್ತಿದ್ದಾರೆ. ಇಂದಿನ ದಿನ ಶರೀರದಿಂದ ಬೇರೆ ಬೇರೆ ಸ್ಥಾನಗಳಲ್ಲಿರಬಹುದು, ಆದರೆ ಮನದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುವ ನೆನಪಿನ ಕಾರಣ ತಂದೆಯ ಕಡೆಗೆ ಮನ್ಮನಾಭವ ಇದೆ. ಹೀಗೆ ಸದಾ ಸ್ನೇಹ ಮತ್ತು ಸೇವೆಯಲ್ಲಿ ಅವಿನಾಶಿಯಾಗಿರುವಂತಹ, ಸದಾ ತಂದೆಯ ಸೇವೆಯಲ್ಲಿ ತತ್ಪರವಾಗಿರುವಂತಹ, ಪ್ರತ್ಯಕ್ಷತೆಯ ಧ್ವಜವನ್ನು ಆರಿಸುವಂತಹ ಸರ್ವ ವಿಜಯಿ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಜಾನಕಿ ದಾದೀಜಿ ವಿದಾಯ ಪಡೆದು ಲಂಡನ್ಗೆ ಹೋಗುವಾಗ ಬಾಬ್ದಾದ ಚೊಚ್ಚಿಲ ಮಕ್ಕಳಿಗೆ ಗೌರವ ಕೊಡಬೇಕಾಗುತ್ತದೆ. ಆದ್ದರಿಂದ ಬಾಬ್ದಾದ ಅಭಿನಂದನೆಗಳನ್ನು ಹೇಳುತ್ತಾರೆ, ವಿದಾಯವನ್ನಲ್ಲ. ಇವರು ಮಸ್ತ್ ಫಕೀರರಂತೆ ಇದ್ದಾರೆ. ವಿಶ್ವದ ಭ್ರಮಣೆಯನ್ನು ತಂದೆಯು ಮಕ್ಕಳ ಜೊತೆಗೆ ಸಾಕಾರದ ಮುಖಾಂತರ ಮಾಡುತ್ತಾರೆ. ಒಂದು ಕ್ಷಣದ ವಿಶ್ವದ ಭ್ರಮಣೆ ಅರ್ಥಾತ್ ಸೇವೆಯ ಪರಿಕ್ರಮ ಮಾಡಿಸಲು ಹೋಗುತ್ತಿರುವಿರಿ. ಈ ವರ್ಷದ ವಿಶೇಷತೆ ಚಕ್ರವರ್ತಿ ಭವ. ಮುಂದೆ ತಂದೆ ಇರುವರು ಮತ್ತು ಹಿಂದೆ ತಾವು ಇರುವಿರಿ. ತಾವು ತಂದೆಗೆ ಪರಿಕ್ರಮ ಮಾಡಿಸುವಿರಿ ಮತ್ತು ತಂದೆ ತಮಗೆ ಪರಿಕ್ರಮದ ಜೊತೆಗೆ ಸುತ್ತಿಸುತ್ತಿರುವರು. ದೀದಿ ಜೊತೆಗೆ ಇಂದು ವತನದಲ್ಲಿ ಎಲ್ಲ ಮಕ್ಕಳು ಸ್ನೇಹದಿಂದ ತಲುಪಿದ್ದಾರೆ. ಆದರೆ ಇಂದಿನ ಸಮರ್ಥಿ ದಿನವನ್ನು ಆಚರಿಸಲು ಸೇವೆಗೆ ಹೋದ ಶ್ರೇಷ್ಠ ಆತ್ಮಗಳು ಸಹ ತಲುಪಿದರು. ಅವರ ಸಂಭಾಷಣೆಯು ಬಹಳ ಚೆನ್ನಾಗಿತ್ತು.
ಭಿನ್ನ ಶರೀರದಿಂದ ವಿಶ್ವ ಸೇವೆಯ ಅಲೌಕಿಕ ರಹಸ್ಯಯುಕ್ತ ಪಾರ್ಟ್ ಯಾವುದು ಎಂದು ಬಾಪ್ದಾದ ಹೇಳುತ್ತಿದ್ದರು. ಅವರು ತಮ್ಮ ವಿಶ್ವಸೇವೆಯ ಅದ್ಭುತ ಪಾರ್ಟ್ ನೋಡುತ್ತಾ ಹರ್ಷಿತರಾಗುತ್ತಿದ್ದರು. ವಿಶ್ವದ ಪತಿತ ಪಾವನಿ ಸರಸ್ವತಿ ನದಿಯ ಗಾಯನವಾಗಿದೆ. ಗುಪ್ತ ಸೇವಾಧಾರಿ ಗಂಗೆ ಮತ್ತು ಯಮುನೆ ಪ್ರಸಿದ್ಧವಾಗಿದ್ದಾರೆ ಸಾಕಾರದಲ್ಲಿ. ಆದರೆ ಸರಸ್ವತಿಯ ಸೇವೆ ಗುಪ್ತ ರೂಪದಲ್ಲಿಯೂ ಸಹ ತೋರಿಸಿದ್ದಾರೆ ಮತ್ತು ವೀಣಾಧಾರಿ ಎಂದು ಯಾದಗಾರ ರೂಪದಲ್ಲಿ ಸಾಕಾರದಲ್ಲಿ ಪ್ರಖ್ಯಾತವಾಗಿದ್ದಾರೆ ಮತ್ತು ಗುಪ್ತ ರೂಪದಲ್ಲಿ ಗುಪ್ತ ನದಿಯ ರೂಪದಲ್ಲಿ ಯಾದಗಾರ್ ಇದೆ. ಎರಡೂ ಪಾರ್ಟ್ ಅದ್ಭುತವಾಗಿವೆ. ಜನ್ಮದಿಂದ ಸೇವೆಯ ಪಾರ್ಟ್ನ ಸಂಬಂಧವಿದೆ. ಎಲ್ಲಿ ಜಯವಿದೆಯೋ ಅಲ್ಲಿ ಜನ್ಮ. ಯಾವುದೇ ರಾಜ್ಯದ ಮೇಲೆ ಜಯವಲ್ಲ, ಆದರೆ ಜನ್ಮದಿಂದಲೇ ವಿಕಾರಗಳ ಮೇಲೆ ಜಯವಾಗುತ್ತದೆ. ಎಲ್ಲಿ ಜನ್ಮವೋ ಅಲ್ಲಿ ವಿಜಯವೇ ಹೊರತು ಎಲ್ಲಿ ಜಯವಿದೆಯೋ ಅಲ್ಲಿ ಜನ್ಮವಲ್ಲ. ಈ ಅಲ್ಪ ಸ್ವಲ್ಪ ಗಾಯನವಿರುವಂತೆ ಪ್ರಾಕ್ಟಿಕಲ್ನಲ್ಲಿ ಪಾರ್ಟ್ ನಡೆಯಲೇಬೇಕು. ಈಗ ಈ ವಿಶೇಷ ಸೇವಾಧಾರಿ ಸಮಯದ ಮತ್ತು ಸಾಕಾರ ಸೇವಾಧಾರಿಗಳ ಸೇವೆಯ ಪಾರ್ಟ್ ಸಮಾಪ್ತಿಯಾದಾಗ ಹೊಸ ರಾಜ್ಯದ ಕೊಡುವ ತೆಗೆದುಕೊಳ್ಳುವ ಅದ್ಭುತ ಪಾರ್ಟ್ನ ಆದಿಯಾಗುವುದು. ಆದ್ದರಿಂದ ಅಡ್ವಾನ್ಸ್ ಪಾರ್ಟಿಯ ಗುಂಪು, ಅದರಲ್ಲಿಯೂ ವಿಶೇಷ ಪ್ರಸಿದ್ಧ ಆತ್ಮಗಳ ಸಂಘಟನೆ ಬಹಳ ಶಕ್ತಿಶಾಲಿಯಾಗಿದೆ. ಶ್ರೇಷ್ಠ ಜನ್ಮ, ಮೊದಲ ಜನ್ಮ ಕೊಡಿಸಲು ಧರಣಿ ತಯಾರು ಮಾಡುವ ಅದ್ಭುತ ಪಾರ್ಟ್ ಈ ಆತ್ಮಗಳ ಮುಖಾಂತರ ತೀವ್ರಗತಿಯಿಂದ ನಡೆಯುತ್ತಿದೆ. ವಿನಾಶಕಾರಿ ಬಟನ್ ಒತ್ತಲು ತಡೆದಿರುವಂತೆ ದಿವ್ಯ ಜನ್ಮದಿಂದ ಸ್ಥಾಪನೆ ಮಾಡಿಸಲು ನಿಮಿತ್ತರಾಗಿರುವ ಅಡ್ವಾನ್ಸ್ ಸೇವೆಯ ಪಾರ್ಟಿ ಟಚಿಂಗ್ ಮಾಡಲು, ಸಂದೇಶ ಕೊಡಲು, ಪ್ರತ್ಯಕ್ಷತೆ ಮಾಡಲು ತಡೆದಿದೆ. ಅವರು ಸಂಬಂಧದ ಸ್ನೇಹದಿಂದ ಪ್ರತ್ಯಕ್ಷ ಮಾಡುವರು. ಇದನ್ನು ಸಹ ವಿಚಿತ್ರ ಕಥೆಗಳ ರೂಪದಿಂದ ಸ್ಥಾಪನೆಯ ಜನ್ಮದ ಪಾರ್ಟ್ ನಿಗದಿಯಾಗಿದೆ. ಮೊದಲು ಕೃಷ್ಣ, ನಂತರ ರಾಧೆ ಇರುವರಲ್ಲವೇ? ಆದ್ದರಿಂದ ಜನ್ಮಸ್ಥಾನ ಮತ್ತು ಅದರ ಸ್ಥಿತಿ ಇವೆರಡರ ಸಂಪೂರ್ಣ ಕೆಲಸ ಸಮಾಪ್ತಿ ಮಾಡಿ ನಂತರ ಜನ್ಮವಾಗುವುದು ರಾಧೆಯದು. ಆದ್ದರಿಂದ ಅವರು ದೊಡ್ಡವರು ಮತ್ತು ಇವರು ಚಿಕ್ಕವರು ಆಗುವರು. ಇಲ್ಲಿಯೂ ಸೇವೆಯ ಭಿನ್ನ ರೂಪದಲ್ಲಿ ಜನ್ಮಸ್ಥಾನ ಮತ್ತು ಸ್ಥಿತಿ ತಯಾರು ಮಾಡುವ ಅದ್ಭುತ ಪಾರ್ಟ್ ಇದೆ. ಹೇಗೆ ಇಲ್ಲಿಯೂ ಕಾರ್ಯವ್ಯವಹಾರಕ್ಕೆ ನಿಮಿತ್ತರಾದ ಜಗದಂಬೆ ಧರಣಿಯನ್ನು ತಯಾರು ಮಾಡಲು ಮೊದಲು ಹೋದರು, ನಂತರ ತಂದೆ ಹೋದರು. ಹಾಗೆಯೇ ಜಗತ್ ಅಂಬ ಮತ್ತು ಚೊಚ್ಚಿಲ ಮಗು ವಿಶ್ವಕಿಶೋರ ಜೊತೆಗಾರ ಎದುರಿಸುವವರಾಗಿದ್ದರು. ಮೈದಾನದಲ್ಲಿ ಮುಂದೆ ಸೇವೆಯಲ್ಲಿ ಬರುವವರಾಗಿದ್ದರು. ಹಾಗೆಯೇ ಈಗಲೂ ಭಿನ್ನ ರೂಪದಲ್ಲಿ ಕೆಲಸದ ಸಂಸ್ಕಾರ ಅದೇ ಇದೆ. ಒಬ್ಬರ ಸ್ಥಾಪನೆಯ ಜನ್ಮದ ಕಥೆಯಲ್ಲಿ ಹೀರೋ ಪಾರ್ಟ್ದಾರಿಯಾಗಿದ್ದಾರೆ. ಗರ್ಭಮಹಲ ತಯಾರು ಮಾಡಿಸುತ್ತಿದ್ದಾರೆ. ಇಲ್ಲಿಯೂ ಸಹ ಕಾರ್ಯವ್ಯವಹಾರದಲ್ಲಿ ನಿಮಿತ್ತ ಎರಡೂ ಮೂರ್ತಿಗಳು ಇದ್ದರು. ಆದ್ದರಿಂದ ಈ ಅರಮನೆ ತಯಾರು ಮಾಡುವವರು ಸಹ ಶಕ್ತಿಶಾಲಿಯಾಗಿರಬೇಕು. ಇಲ್ಲಿ ಸ್ಥಾಪನೆಯ ತಯಾರಿಯನ್ನು ಮಾಡಿದರು ಮತ್ತು ಅಲ್ಲಿ ತಮ್ಮೆಲ್ಲರಿಗೆ ವಿಶೇಷವಾಗಿ ಅಷ್ಟರತ್ನಗಳಿಗೆ ತಯಾರಿ ಮಾಡುತ್ತಿರುವರು. ಅರಮನೆ ತಯಾರು ಮಾಡುತ್ತಿರುವರು. ತಯಾರಿಯಾದಾಗ ಆತ್ಮಗಳು ಅಲ್ಲಿಗೆ ಹೋಗುವವರಲ್ಲವೇ? ಆದ್ದರಿಂದ ಈಗ ಅಪವಿತ್ರ ಸೃಷ್ಟಿಯಲ್ಲಿ ಪವಿತ್ರ ಅರಮನೆ ತಯಾರು ಮಾಡುವ ಎಷ್ಟು ಶ್ರೇಷ್ಠ ಕೆಲಸ ಮಾಡಬೇಕು. ಇಂತಹ ಶಕ್ತಿಶಾಲಿ ಕೆಲಸ ಮಾಡುವಂತಹ ಆತ್ಮಗಳು ಎಷ್ಟು ಶಕ್ತಿಶಾಲಿಯಾಗಿರಬೇಕು. ಸಾಮಾನ್ಯರು ಮಾಡಲಾರರು. ಯಾವಾಗ ತಯಾರಾಗಬೇಕು ಎಂದು ದಿನಾಂಕ ಕೇಳುತ್ತಿರುವರು. ಸಾಕಾರ ಸೇವೆಯ ಪಾರ್ಟ್ ಸಮಾಪ್ತಿಯಾದಾಗ ನಮ್ಮ ಕೆಲಸದ ಆದಿ ಆಗುವುದು ಎಂದು ಅವರು ಹೇಳುತ್ತಾರೆ. ಇದರ ಅಂತ್ಯ ಮತ್ತು ನಮ್ಮ ಆದಿ ಮೊದಲು ಅಂತ್ಯವಾಗುವುದು, ಆಗ ಆದಿಯಾಗುವುದು. ಆದ್ದರಿಂದ ಸೇವೆಯ ಪಾರ್ಟ್ನ ಸಮಾಪ್ತಿಯ ದಿನಾಂಕ ಯಾವುದು? ಅದೇ ದಿನಾಂಕ ನಂತರ ರಾಜ್ಯದ ಜನ್ಮದ್ದಾಗುವುದು. ಅವರ ಸಂಭಾಷಣೆಯನ್ನು ಕೇಳಿದಿರಾ? ಹಾಗೆಯೇ ಎಲ್ಲ ಆತ್ಮಗಳು ಪ್ರಕಟವಾಗಿದ್ದರು, ಆದರೆ ಅವರದು ಗುಂಪುಗಳಿವೆ.
ಸೇವಾದಾರಿ ಮಕ್ಕಳ ಜೊತೆಗೆ ಒಳ್ಳೊಳ್ಳೆಯ ಸೇವೆಯ ಪ್ಲ್ಯಾನ್ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿರುವಿರಿ. ಆದರೆ ನಿಮಿತ್ತರಾಗಿರುವವರು ವಿಶೇಷ ಗಮನ ಕೊಟ್ಟಾಗ ಎಲ್ಲ ಸೇವೆಯ ಪ್ಲಾನ್ಗಳು ಸಫಲವಾಗುವವು. ಯಾವ ಆತ್ಮನ ವಿಶೇಷತೆ ಏನಿದೆಯೋ ಅದಕ್ಕೆ ಬೆಲೆ ಕೊಡುತ್ತಾ ಅವರನ್ನು ಉತ್ಸಾಹ ಉಲ್ಲಾಸದಲ್ಲಿ ತರಬೇಕು. ಅದಕ್ಕಾಗಿ ನಿಮಿತ್ತರಾಗಿರುವವರಿಗೂ ಅಥಕ್ ಸೇವಾದಾರಿಯಾಗಬೇಕಾಗುತ್ತದೆ. ತಮ್ಮ ಸೇವಾ ಕೇಂದ್ರದ ಮತ್ತು ಸಂಪರ್ಕದಲ್ಲಿರುವ ಸೇವಾ ಕೇಂದ್ರದಲ್ಲಿ ಆತ್ಮಿಕ ವಾತಾವರಣವನ್ನು ಮಾಡಿ. ಅದರಿಂದ ಸ್ವಯಂನ ಮತ್ತು ಹೊಸದಾಗಿ ಬರುವಂತಹ ಆತ್ಮಗಳ ಸಹಜ ಉನ್ನತಿಯಾಗುವುದು. ಏಕೆಂದರೆ ವಾತಾವರಣವು ಧರಣಿಯನ್ನು ಮಾಡುತ್ತದೆ. ಆದ್ದರಿಂದ ಸೇವಾ ಕೇಂದ್ರದ ಆತ್ಮಿಕ ವಾತಾವರಣವಿರಲಿ. ಸೇವಾ ಕೇಂದ್ರಕ್ಕೆ ಬರುವವರು ತಮ್ಮ ಗೃಹಸ್ಥ ವ್ಯವಹಾರದ ಜಂಜಾಟದಿಂದ ಬರುತ್ತಾರೆ. ಗೃಹಸ್ಥ ವಾತಾವರಣದಿಂದ ದಣಿದಿದ್ದಾರೆ. ಅವರಿಗೆ ಹೆಚ್ಚಿನ ಸಹಯೋಗದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಆತ್ಮಿಕ ವಾಯುಮಂಡಲದ ಸಹಯೋಗವನ್ನು ಅವರಿಗೆ ಕೊಟ್ಟು ಸಹಜ ಪುರುಷಾರ್ಥಿಯನ್ನಾಗಿ ಮಾಡಬಹುದು. ವಾತಾನುಕೂಲಿತವಾಗಿರುವುದು ವಾತಾವರಣವನ್ನು ರಚಿಸುವಂತೆ ಚಳಿಯಲ್ಲಿ ಬೆಚ್ಚಗಿನ ಸ್ಥಾನ ಸಿಕ್ಕಾಗ ಹೋಗುತ್ತಲೇ ಆರಾಮದ ಅನುಭವವಾಗುವಂತೆ ಆತ್ಮಿಕತೆಯ ಆಧಾರದ ಮೇಲೆ ಸೇವಾ ಕೇಂದ್ರದ ವಾತಾವರಣವು ಸಹಜ ಉನ್ನತಿಯನ್ನು ಮಾಡಿಸುವಂತಹದ್ದು ಎಂದು ಅನುಭವವಾಗಲಿ. ಆದ್ದರಿಂದ ಸೇವಾ ಕೇಂದ್ರಕ್ಕೆ ಬಂದಾಗ ಬರುತ್ತಲೇ ಹೊರಗಿನ ಮತ್ತು ಸೇವಾ ಕೇಂದ್ರದ ಅಂತರ ಅನುಭವ ಮಾಡಿ ಸ್ವತಃ ಆಕರ್ಷಿತರಾಗುತ್ತಾರೆ. ಅನೇಕರಿದ್ದರೂ ಒಂದೇ ಆಗಿದ್ದಾರೆ ಎಂಬುದು ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ. ಆದ್ದರಿಂದ ಪ್ರತಿಯೊಂದು ಸೇವಾ ಕೇಂದ್ರದ ವೈಬ್ರೇಷನ್ ಎಲ್ಲರಿಗೂ ನಾವು ಅನೇಕರಲ್ಲ ಒಂದೇ ಆಗಿದ್ದೇವೆ ಎಂದು ಅನುಭವವಾಗಬೇಕು. ಏಕತೆಯ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆ ಮಾಡುವುದು. ವಿಶೇಷ ಗಮನವನ್ನು ಕೊಟ್ಟು ಭಿನ್ನತೆಯನ್ನು ದೂರ ಮಾಡಿ ಏಕತೆಯನ್ನು ತರಬೇಕು. ಈ ಹೊಸ ವರ್ಷದಲ್ಲಿ ವಿಶೇಷ ಈ 3 ಮಾತುಗಳನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ. ಕೇಳುವುದು ಮತ್ತು ಹೇಳುವುದು ನಡೆಯುತ್ತಲೇ ಇದೆ. ಆದರೆ ಈ ವರ್ಷದಲ್ಲಿ ಈ 3 ಮಾತುಗಳನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ. ಸೇವಾಧಾರಿ ಸ್ವಯಂಗಾಗಿ ಅಲ್ಲ, ಆದರೆ ಸೇವೆಗಾಗಿ ಇರುತ್ತಾರೆ. ಸ್ವಯಂನ ಎಲ್ಲವನ್ನೂ ಸೇವೆಗಾಗಿ ಸ್ವಾಹ ಮಾಡುವವರು. ಹೇಗೆ ಸಾಕಾರ ತಂದೆಯು ಅಸ್ಥಿಗಳನ್ನು ಸಹ ಸೇವೆಯಲ್ಲಿ ಸ್ವಾಹ ಮಾಡಿದರಲ್ಲವೇ, ಹಾಗೆಯೇ ಪ್ರತಿಯೊಂದು ಕರ್ಮೇಂದ್ರಿಯದಿಂದ ಸೇವೆ ಸದಾ ಆಗುತ್ತಿರಲಿ. ಮುಖದಿಂದ ಸೇವೆ, ಕಣ್ಣುಗಳಿಂದ ಸೇವೆ, ಸೇವೆಯೇ ಸೇವೆ. ಹಾಗಾದರೆ ಎಲ್ಲರೂ ಇಂಥ ಸೇವಾಧಾರಿ ಆಗಿರುವಿರಲ್ಲವೇ? ಪ್ಲ್ಯಾನ್ ಚೆನ್ನಾಗಿ ಮಾಡುತ್ತೀರಿ. ಈಗ ಪ್ರಾಕ್ಟಿಕಲ್ನ ಲಿಸ್ಟ್ ಬರುವುದು. ಪ್ಲ್ಯಾನ್ನ ಫೈಲ್ ಬಂದಿತು. ಹಾಗೆಯೇ ಪ್ಲ್ಯಾನ್ನ ಫಲಿತಾಂಶ ಬರುವುದು. ಒಳ್ಳೆಯದು. ಎಲ್ಲರೂ 108ರ ಮಾಲೆಯಲ್ಲಿ ಬರುವವರು ಆಗಿರುವಿರಲ್ಲವೇ? ಎಲ್ಲವೂ ಸ್ವತಃ ಘೋಷಣೆಯಾಗುವುದು. ತಮ್ಮ ಸೀಟ್ ಪ್ರತಿಯೊಬ್ಬರೂ ತೆಗೆದುಕೊಳ್ಳುತ್ತಾ ತಮ್ಮ ನಂಬರ್ ಘೋಷಣೆ ಮಾಡುವರು. ಸೇವೆಯೇ ಸೀಟ್ ನಂಬರ್ ಘೋಷಣೆ ಮಾಡುವುದು. ಸೇವೆ ಮೈಕ್ ಆಗುವುದು. ಮುಖದ ಮೈಕ್ ಘೋಷಣೆ ಮಾಡುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.